ವಿಡಿಯೋ ಮಾಡಕ್ ಬರಲ್ಲ ನನಗೆ ವಿಡಿಯೋ ಮಾಡಕ್ ಬರಲ್ಲ ನೀವೇ ಅಂದ್ರಲ್ಲ ಮಾನ್ಯ ನನಗೆ ವಿಡಿಯೋ ಮಾತಿದ್ದಂಗ್ರಿ ಮುಖ ಸರಿ ಇಲ್ಲ ನಮ್ಮ ಮನು ಚಂದ ಇಲ್ಲ ಅಂತ ಹೇಳಿ ಕಮೆಂಟ್ ಇದು ನೋಡಿ ಬರೀ ತಿಂತೈತಿ ಇದು. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ, ಇವತ್ತು ರವಾ ಕ್ಯಾರೆಟ್ ಇಡ್ಲಿ ಮಾಡ್ತೀನಿ ರೀ. ಅದು ಯಾವ ರೀತಿ ಮಾಡ್ತೀನಿ ಅಂತೇಳಿ ರೆಸಿಪಿ ಶೇರ್ ಮಾಡ್ಕೊತೀನಿ ರೀ. ಅಂದರೆ ರವಾ ಇಡ್ಲಿ ಆದರೂ ಅನ್ಬೋದು, ಕ್ಯಾರೆಟ್ ಇಡ್ಲಿ ಆದರೂ ಅನ್ಬೋದು. ಡಿಫ್ರೆಂಟಾಗಿರುತ್ತೆ ರೀ, ಸ್ವಲ್ಪ ಟೇಸ್ಟ್ನು ಚಲೋ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ. ಫಸ್ಟಿಗೆ ರವಾ ಇಡ್ಲಿ ಅಥವಾ ಕ್ಯಾರೆಟ್ ಇಡ್ಲಿ ಮಾಡೋಕೆ 1-2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ. ಮತ್ತು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಹುರ್ಕೋಬೇಕಾಗುತ್ತೆ. ರವಾ ಇಡ್ಲಿನೂ ಅಂತಾರೆ ಇದಕ್ಕೆ. ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಹಾಕಿಲ್ಲ, ಅದಕ್ಕೆ ರವಾ ಕ್ಯಾರೆಟ್ ಇಡ್ಲಿ ಅಂತೇಳಿ ಅನ್ನಕತ್ತಿದ್ದು. ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ. ಮತ್ತು ಕಟ್ ಮಾಡಿ ಇಟ್ಟಿದ್ದೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದ್ರೆ ಹಾಕ್ಬೋದ್ರಿ. ನನ್ನ ಕಡೆ ಖಾಲಿ ಆಗೈತೆ ಅಂತ ಹಸಿದ ಹಾಕಕ್ಕೆ ಹೋಗಿಲ್ಲ. ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಂಡ್ಮೇಲೆ 1-2 ಬಟ್ಲಷ್ಟು ರವೆ ಹಾಕ್ಬೇಕ್ರಿ. ಅಂದ್ರೆ ಬಾಂಬೆ ರವೆ ಅಥವಾ ಚಿರೋಟಿ ರವಾನ ತೊಗೋಬೇಕಾಗುತ್ತೆ. ರವೆ ಹಾಕಿಬಿಟ್ಟು 1-2-3 ನಿಮಿಷ ಹುರ್ಕೋಬೇಕ್ರಿ, ಅಂದ್ರೆ ಬೆನ್ಸ್ಕೋಬೇಕು ಚಲೋತ್ನಾಗ. ಅಂದ್ರೆ ಹುರ್ಕೋಬೇಕ್ರಿ ಚಲೋತ್ನಾಗ, ಸ್ವಲ್ಪ ಘಮ ಬರೋ ಮಟ್ಟ ಹುರ್ಕೋಬೇಕಾಗುತ್ತೆ. 1-2 ನಿಮಿಷ ಹುರ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ರೀ ಅದು. ಈಗ ನಾನು ಇಲ್ಲಿ ಇಡುವ ಮಾಡಾಕತ್ತಿದ್ದೀನಿ. ನನ್ನ ಮಗ ಬಂದು ಕಿತಾಪತಿ ಮಾಡತ್ತಂದ್ರಿ, ಕ್ಯಾಮ್ರಾ ಅಲ್ಲಿಡೋದು ಇಲ್ಲಿಡೋದು ಅಂತೇಳಿ. ಈಗ ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು ದೊಡ್ಡ ಪ್ಲೇಟಿಗೆ ಅಥವಾ ತಾಟಿಗೆ ಹಾಕಿ ಇಡಾಕತ್ತಿದ್ದೀನಿ ರೀ. ಯಾಕಂದ್ರೆ ಅರ್ಜೆಂಟ್ ಮಾಡ್ಬೇಕಂತೇಳಿ. ಯಾಕಂದ್ರೆ ನಮ್ಮ ತನು ಇದ್ರೆ ಸ್ಕೂಲಿಗೆ ಹೊಂಟಾವು. ಫೈನಲಿಗೆ ತಿಂದು ಹೋಗಲಿಲ್ಲ ರೀ. ನಾ ಎಷ್ಟು ಅರ್ಜೆಂಟ್ ಮಾಡಿಬಿಟ್ರು ಬಾಂಡೆನೂ ಭಾಳ ಆಗ್ತಾವ್ರಿ. ಈ ರೀತಿ ಮಾಡಿಬಿಟ್ರೆ ಸ್ವಲ್ಪ ಜಲ್ದಿನೇ ಎದ್ಬಿಟ್ಟು ರೆಡಿ ಮಾಡಿದ್ರೆ ಬಾಂಡೆನೂ ಕಮ್ಮಿ ಆಗ್ತಾವೆ. ಬಟ್ ಏನು ಮಾಡೋಕ್ಕಾಗಲ್ಲ, ಲೇಟ್ ಆಗೈತೆ ಅಂತೇಳಿ ನಾನು ಒಂದು ದೊಡ್ಡ ತಾಟಿಗೆ ಹಾಕಿಟ್ಟಿದ್ರಿ, ಅಂದ್ರೆ ಪ್ಲೇಟಿಗೆ ಹಾಕಿಟ್ಟಿದ್ದೀನಿ. ಈಗ ಅದನ್ನ ಸ್ವಲ್ಪ ತಣ್ಣಗೆ ಹೋಗೋ ಮಟ್ಟ ಚಟ್ನಿನೂ ಮಾಡ್ಕೊಂಡ್ಬಿಡ್ತಿದ್ರಿ. ಸಿಂಪಲ್ಲಾಗೆ ಕೊಬ್ಬರಿ ಹಾಕ್ಲಾರ್ದೆ ಚಟ್ನಿ ಮಾಡ್ಕೊತಿದ್ರಿ. ಚಟ್ನಿಗೆ ಏನಿಲ್ಲ, ಒಂದಿಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ, 1-4 ಮತ್ತು 1-2 ಹಿಡಿಯಷ್ಟು ಪುಟಾಣಿ ರೀ, ಮತ್ತು ಸ್ವಲ್ಪ 4-5 ಚಮಚದಷ್ಟು ಸಣ್ಣ ಸ್ಪೂನಷ್ಟು ಹಸಿ ಶೇಂಗಾ ರೀ. ಹಸಿ ಶೇಂಗಾ ಜಾಸ್ತಿ ಹಾಕಿಬಿಟ್ರೆ ಕಹಿ ಬರ್ತೈತ್ರಿ ಚಟ್ನಿ, ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಪುಟಾಣಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಶೇಂಗಾ ಸ್ವಲ್ಪ ಹಾಕಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ, ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟಿದ್ದೀನಿ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಡೋದ್ರಿ. ಒಂದು ಕಡೆ ಹಸಿ ಕೊಬ್ಬರಿ ಇಲ್ಲಾರ್ದಾಗ ನಾನು ಇದೇ ರೀತಿ ಚಟ್ನಿ ಮಾಡ್ಕೋದ್ರಿ. ಪುಟಾಣಿ ಮತ್ತು ಶೇಂಗಾ ಹಾಕಿಬಿಟ್ಟು ಮಸ್ತ್ ಆಗುತ್ತಾ. ಸಿಂಪಲ್ಲಾಗಿದ್ರು ಇದು ದೋಸೆಗೆ, ಇಡ್ಲಿಗೆ ಮತ್ತು ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು ರೀ. ಭಾಳ ಮಸ್ತ್ ಆಗುತ್ತೆ. ಅದನ್ನ ಸೈಡಿಗೆ ಇಟ್ಟಿದ್ದೀನಿ ರೀ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದರೆ ಅರ್ಜೆಂಟ್ ಒಳಗೆ ನಾನು ಎಲ್ಲ ವಿಡಿಯೋ ಮಾಡಾಕತ್ತಿದ್ದೀನಿ. ಅರ್ಜೆಂಟ್ ಮಾಡ್ಬೇಕಂತ ಅನ್ನೊಂದ್ಸಲ ಅಂದ್ರೆ ಸ್ವಲ್ಪ ತಣ್ಣಗಾಗಿತ್ತಲ್ಲ, ಅದ ಬುಟ್ಟಿಗೆ ಹಾಕಿ ಕಲ್ಸ್ಕೊಬೇಕಂದ್ರೆ ಬುಟ್ಟಿನ ಬಿಸಿ ಇತ್ತಲ್ಲ, ಅದಕ್ಕಂತೆ ಬೇರೆ ಬೊಗಣಿ ತೊಗೊಂಡೆ. ಈ ರೀತಿ ಮಾಡಿಬಿಟ್ರೆ ಬಾಂಡೆ ಸಿಕ್ಕಾಪಟ್ಟೆ ಆಗ್ಬಿಡ್ತಾವ್ರಿ. ನೀವು ರಾತ್ರಿನೇ ಇದನ್ನೆಲ್ಲ ಒಗ್ಗರಣೆ ರೆಡಿ ಮಾಡಿಟ್ಟು ಬೆಳಗ್ಗೆ ಕಲಸಿ ಇಟ್ಕೊಂಡು ಮಾಡ್ಬೋದ್ರಿ. ಬಟ್ ನನಗೆ ನೆನಪಿದ್ದಿತ್ತಿಲ್ಲ, ಮತ್ತು ಏನು ಮಾಡ್ಬೇಕಂತ ಕನ್ಫ್ಯೂಸ್ ಒಳಗಿದ್ದೆ. ಹಿಂಗಾಗಿಬಿಟ್ಟು ಉಪ್ಪಿಟ್ಟು ಮಾಡ್ಬೇಕಂತೆ ಬೇಡ ಅಂತಂದ್ರು. ಅದಕ್ಕೆ ರವೆ ಇಡ್ಲಿ ಮಾಡಿಕೊಟ್ರೈತೆ ಅಂತೇಳಿ ಮಾಡಾಕತ್ತಿದ್ದು. ಈಗ ಚಟ್ನಿಗೂ 1-2 ಚಮಚದಷ್ಟು ಮೊಸರು ಹಾಕಿದ್ದೀನಿ ರೀ. ಇಲ್ಲಿ ರವೆ ಎಲ್ಲ ಹುರಿದ್ಬಿಟ್ಟು ಬೊಗಣಿಗೆ ಹಾಕಿದ್ದಲ್ರಿ, ಅದಕ್ಕೂ ಒಂದು ದೊಡ್ಡ ಬಟ್ಲಷ್ಟು ಮೊಸರು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು 2 ಬಟ್ಲ ರವೆ ತೊಗೊಂಡಿರ್ತೀವಲ್ಲ, 1 ಬಟ್ಲಷ್ಟು ನೀರು ಮತ್ತು 1 ಬಟ್ಲಷ್ಟು ಮೊಸರು ಹಾಕಿಬಿಟ್ಟು ಫಸ್ಟಿಗೆ ಕಲಸಿ ಇಟ್ಕೋಬೇಕ್ರಿ. ಮತ್ತು 10 ನಿಮಿಷ ಬಿಟ್ಟು ಸ್ವಲ್ಪ ಗಟ್ಟಿ ಹಾಕೈತದ, ಅವಾಗ ಮತ್ತೊಂದು ಸ್ವಲ್ಪ ನೀರು ಹಾಕಿ ಇಡ್ಲಿ ಮಾಡಕ್ಕೆ ಬರ್ತೈತ್ರಿ. ಈಗ 1 ಬಟ್ಲಷ್ಟು ನೀರು ಮತ್ತು 1 ಬಟ್ಲಷ್ಟು ಮೊಸರು ಹಾಕಿಬಿಟ್ಟು ಈ ರೀತಿ ಕಲಿಸಿದ್ದೀನಿ ನೋಡಿರಿ. ಇನ್ನೊಂದು 10 ನಿಮಿಷ ರೆಸ್ಟ್ ಮಾಡಾಕಿದ್ದಾನ. ಅಂದ್ರೆ ಅದು ಸ್ವಲ್ಪ ರವೆ ಮೆತ್ತಗಾಗಬೇಕಲ್ರಿ, ಉಬ್ಬೇಕದು. ಅದಕ್ಕಂತ ಸ್ವಲ್ಪ ಒಂದು 10 ನಿಮಿಷ ಇಡೋಣದು. ಈ ಕಡೆ ನಾನು ಅಷ್ಟೋ ತನಕ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ. ಚಟ್ನಿ ರುಬ್ಬಿ ಮತ್ತು ಒಗ್ಗರಣೆ ಹಾಕೋ ತನಕ ಒಂದು 10 ನಿಮಿಷ ಆಗ್ಬಿಡ್ತೈತ್ರಿ. ಮತ್ತು ಕ್ಯಾರೆಟ್ ಜ್ಯೂಸ್ನು ಮಾಡ್ಕೋಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಈಗ ಚಟ್ನಿನೂ ರುಬ್ಕೊಂಡ್ಬಂದಿದ್ದೀನಿ ನೋಡಿರಿ. ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತೀನಿ. ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ. ಈಗ 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ. ಅದಕ್ಕೊಂದು ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿಬಿಟ್ಟು ಹುರ್ಕೋಬೇಕ್ರಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ನಾನು ಸ್ವಲ್ಪ ಹಾಕಿದ್ದೀನಿ ರೀ. ಕರ್ಬೇವಿನ ಸೊಪ್ಪು ಒಣದಿತ್ತಲ್ಲ, ಹಸಿದಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು, ರುಬ್ಬಾಕೂ ಹಾಕೋಬೇಕು. ಬಟ್ ಹಸಿದಿಲ್ಲ ಅಂತ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀನಿ. ಮತ್ತು 1 ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿದ್ದೀನಿ ರೀ. ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ. ಹಾಕಿಬಿಟ್ಟು ಇದು ಒಗ್ಗರಣೆ ರೆಡಿ ಆಗೈತೆ ನೋಡಿರಿ. ಇದನ್ನ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮಿಕ್ಸ್ ಮಾಡ್ಕೋಬೇಕ್ರಿ. ಬಿಸಿ ಇದ್ದಾಗ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದ್ರೆ ಮೊಸರು ಹಾಕಿರ್ತೀವಲ್ಲ, ಹಿಂಗಾಗಿಬಿಟ್ಟು ಬಿಸಿ ಇದ್ದಾಗ ಒಗ್ಗರಣೆಗೆ ಚಟ್ನಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ತಣ್ಣಗಾಗೋ ಮಟ್ಟ ನಾನು ಈ ಕಡೆ ಕ್ಯಾರೆಟನ್ನು ತುರ್ಕೊಂಡು ಇಟ್ಕೊತಿದ್ರಿ. ಜ್ಯೂಸ್ ಮಾಡೋಕ್ಕೆ ಮತ್ತು ಇಡ್ಲಿ ಮಾಡೋಕ್ಕೆ ಬೇಕಾಗ್ತೈತಲ್ಲ, ಅದಕ್ಕಂತ ಕ್ಯಾರೆಟನ್ನು ತುರಿದ್ಬಿಟ್ಟು ಇಟ್ಕೊಳಕತ್ತಿದ್ದೀನಿ.
ಅಲ್ಲಿ ಒಂದು 2 ದೊಡ್ಡ ಸೈಜ್ದು ಕ್ಯಾರೆಟ್ ತೊಗೊಂಡಿದ್ದೀನಿ ರೀ. ನಾವು ಎಷ್ಟು ಜಾಸ್ತಿ ಹಾಕ್ತಿಲ್ಲ ಅಷ್ಟು ಚಲೋ ಆಗ್ತೈತ್ರಿ. ನೀವು ಬೇಕಂದ್ರೆ ಸ್ವಲ್ಪ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಕ್ಬೇಕಂತ ತುರ್ಕೊಂಡು ಇಟ್ಕೊಳಕತ್ತಿದ್ದೀನಿ ರೀ, ಅಂದರೆ ಹೆರ್ಚ್ಕೊಂಡು ಇಟ್ಕೊಳಕತ್ತಿದ್ದೀನಿ. ಈಗ ಕ್ಯಾರೆಟ್ ಎಲ್ಲ ಹೆರ್ಚಿ ಇಟ್ಟಿದ್ದೀನಲ್ರಿ. ಇನ್ನು ಫಸ್ಟಿಗೆ ಚಟ್ನಿ ರುಬ್ಬಿಟ್ಟಿದ್ದೆ ಆದರೆ ಅದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಅದು ಒಗ್ಗರಣೆ ತಣ್ಣಗಾಗಿತ್ತಲ್ರಿ, ಅದು ಜಾರ್ ಬೇಕಾಗೈತೆ ನನಗೆ ಜ್ಯೂಸ್ ಮಾಡೋಕೆ. ಅದಕ್ಕಂತೇಳಿ ಅದನ್ನ ಚಟ್ನಿ ಇದ್ರೆ ಒಗ್ಗರಣೆಗೆ ಹಾಕಿಬಿಟ್ಟು ಜಾರ್ ತೊಳ್ಕೊಂಬಿಟ್ಟು ಜ್ಯೂಸ್ ಮಾಡೋದ್ರಿ, ಕ್ಯಾರೆಟ್ ಜ್ಯೂಸ್. ಇದಂತೂ ಮಸ್ತ್ ಆಗುತ್ತೆ ರೀ. ಆದರೆ ಕುಡಿಯೋಕೆ ಸ್ವಲ್ಪ ಒಗ್ಗರು ಇರ್ತೈತಿ ಮತ್ತು ಆರೋಗ್ಯಕ್ಕೆ ಭಾಳ ಚಲೋ ರೀ ಇದು ಕ್ಯಾರೆಟ್ ಜ್ಯೂಸ್. ಹಂಗೆ ತಿನ್ಬೋದು, ಬಟ್ ಬೆಳಗ್ಗೆ ಒಂದು ಗ್ಲಾಸ್ ಕುಡಿಯೋದು ಚಲೋ ಅಲ್ರಿ. ಬೆಳಗ್ಗೆ ಚಹಾ ಕುಡಿಯೋ ಬದಲು ಈ ರೀತಿ ಕುಡಿಯೋದ್ರೆ ಒಳ್ಳೇದಂತೇಳಿ ಮಾಡಕತ್ತಿದ್ರಿ. ನಾವು ಚಹಾ ಕುಡಿಯೋಂಗಿಲ್ಲ ಬೆಳಗ್ಗೆ ರೀ, ಅದಕ್ಕಂತೇಳಿ ಏನಾರ ಒಂದು ಮಾಡಿರ್ತೀನಿ. ಬಟ್ ಅರ್ಜೆಂಟ್ ಇದ್ದಾಗ ಒಂದ್ಸಲ ಮಾಡೋಕ್ಕಾಗಂಗಿಲ್ಲ, ಬೇಸರ ಮಾಡ್ಕೊಂಡೆ ಬಿಟ್ಟಿರ್ತೀನಿ ರೀ. ಈಗ ಕ್ಯಾರೆಟ್ ಹಾಕಿದ್ದೀನಿ, ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ ರೀ ಜ್ಯೂಸ್ ಮಾಡೋಕ್ಕೆ. ಮತ್ತು ಸ್ವಲ್ಪ ಅರ್ಧ ನಿಂಬೆ ಹಣ್ಣು ಮತ್ತು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ರೀ. ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕೋಬೋದು. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೇಕ್ರಿ. ನೈಸಾಗಿ ರುಬ್ಕೊಂಬಿಟ್ಟು ಸೋಸ್ಕೊಂಬಿಟ್ರೆ ಕ್ಯಾರೆಟ್ ಜ್ಯೂಸ ರೆಡಿ ಆಗುತ್ತೆ ನೋಡಿರಿ. ಈಗ ಜ್ಯೂಸ್ ರೆಡಿ ಆಗೈತಿ, ಅದಕ್ಕೆ ಸೋಸ್ಕೊಂಬಿಡ್ತೀನಿ ರೀ. ನೀವು ಹಂಗೆ ಕುಡಿಬೋದು, ಇಷ್ಟ ಆಗಲ್ಲ ಹಂಗೆ ಕುಡಿಯೋಕಂತೇಳಿ ನಾನು ಸೋಸ್ಕೊಂಬಿಟ್ಟೆ ಕುಡಿಯೋದ್ರಿ. ಒಬ್ಬೊಬ್ರು ಹಾಗೆ ಕುಡಿತಾರೋ, ಇಷ್ಟ ಆಗ್ತೈತೆ ಅವ್ರಿಗೆ. ನನಗೆ ಇಷ್ಟ ಆಗಂಗಿಲ್ಲ, ನಾನು ಸೋಸ್ಬಿಟ್ಟೆ ಕುಡಿಯೋದ್ರಿ. ಯಾರಿಗೆ ಇಷ್ಟ ಆಗಂಗಿಲ್ಲಲ್ಲ ಸೋಸ್ಕೊಂಬಿಟ್ಟು ಕುಡಿಯೋದು, ಇಷ್ಟ ಆಗೋರು ಹಂಗೆ ಕುಡಿಯೋದ್ರಿ. ಈಗ ಸೋಸಿದ್ದೀನಿ ನೋಡಿರಿ, ಮಸ್ತಾಗಿರೋ ಕ್ಯಾರೆಟ್ ಜ್ಯೂಸ ರೆಡಿ ಆಗೈತಿ ನೋಡಿರಿ. ಅದು ಟೇಸ್ಟ್ ಇರೋಂಗಿಲ್ಲ ರೀ, ಜಾಸ್ತಿ ಸ್ವಲ್ಪ ಒಗರು ಇರ್ತೈತಿಲ್ಲ, ಅದಕ್ಕಂತ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಗ ಸ್ವಲ್ಪ ನಾರ್ಮಲ್ ಸಾಲ್ಟ್ ಹಾಕಿದ್ದೆ ರೀ, ಈಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ, ಸ್ವಲ್ಪ ಟೇಸ್ಟ್ ಕೊಡಲಿ ಅಂತೇಳಿ. ಈಗ ಇಡ್ಲಿ ಮಾಡೋಕ್ಕೆ ನೀರು ಕಾಸಕ್ಕೆ ಇಟ್ಬಿಟ್ಟಿನಿ. ಇಡ್ಲಿ ಮಾಡೋಕ್ಕೆ ಇಟ್ಬಿಟ್ಟೆ ಜ್ಯೂಸ್ ಕುಡಿಯೋದಂತೇಳಿ ಅಂದ್ಕೊಂಡ್ಬಿಟ್ಟು ಇಡ್ಲಿ ಮಾಡೋಕ್ಕೆ ಇಡಾಕತ್ತಿದ್ದೀನಿ ರೀ. ಯಾಕಂದ್ರೆ ಲೇಟ್ ಆಗ್ಬಿಡ್ತೈತೆ ಅಂತೇಳಿ ಮಾಡಿದೆ ನಾನು, ಬಟ್ ತನೂ ತಿಲ್ಲಾರೆ ಹೋದ್ಲಲ್ಲ, ಇನ್ನಷ್ಟು ಬೇಜಾರಾಯಿತು. ಈಗ ರವೆ ನೆನ್ಸಕ್ಕೆ ಇಟ್ಟಿದ್ದೀವಲ್ರಿ, ಸ್ವಲ್ಪ ಗಟ್ಟಿಯಾಗಿರ್ತೈತೆ, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಇವು ಸ್ವಲ್ಪ ಇಡ್ಲಿ ತಿಂದರೆ ಹೊಟ್ಟೆ ತುಂಬಿ ಬಿಡ್ತೈತ್ರಿ. ಆದರೆ ನಾವು ಅಕ್ಕಿ ಇಡ್ಲಿ ಮಾಡ್ತೀವಲ್ಲ, ಸ್ವಲ್ಪ ಜಾಸ್ತಿ ತಿಂತೀವಿ. ಒಂದು 4 ಇಡ್ಲಿ ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗ್ಬಿಡ್ತೈತಿ. ಈಗ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ದೀನಿ ರೀ. ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕು, ಬಟ್ ನಾವು ಯಾವಾಗಲೂ ಇಡ್ಲಿ ಮಾಡ್ತೀವಲ್ರಿ ಅಕ್ಕಿ ಇಡ್ಲಿ, ಅದಕ್ಕೆ ಹಾಕಂಗಿಲ್ಲ. ಇದಕ್ಕೆ ಸ್ವಲ್ಪ ಹಾಕ್ತೀನಿ ನಾನು, ಸ್ವಲ್ಪ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋದ್ರಿ. ನೀರು ಹಾಕೋದ್ರಿಂದ ಎಲ್ಲ ಕಡೆ ಚಲೋತ್ನೇ ಮಿಕ್ಸ್ ಆಕೈತೆ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ. ಮತ್ತು ಕ್ಯಾರೆಟ್ ತುರಿದಿಟ್ಟಿದ್ದಲ್ರಿ ಗಜ್ರಿ, ಅದನ್ನೂ ಹಾಕಿಬಿಡ್ತೀನಿ. ನಾವು ಎಷ್ಟು ಹಾಕ್ತೀವಲ್ರಿ ಅಷ್ಟು ಒಳ್ಳೇದನ್ನ. ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಬಟ್ ನಾವು ಕ್ಯಾರೆಟ್ ಹಂಗೆ ತಿನ್ನಂದ್ರೆ ತಿನ್ನಂಗಿಲ್ಲಲ್ರಿ. ಅಲ್ಲೇನು ಜ್ಯೂಸ್ ಮಾಡಿ ಸೋಸಿಟ್ಟಿದ್ದಲ್ರಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದೆ ನಾನು. ವೇಸ್ಟ್ ಯಾಕೆ ಮಾಡೋದ್ರಿ, ಎಲ್ಲ ಹೊಟ್ಟೆ ಹೋಗ್ಬಿಡ್ತೈತಿ ಎಲ್ಲ ಕುದ್ಬಿಟ್ಟು. ಈಗ ಚಲೋತ್ನಾಗೆ ಕ್ಯಾರೆಟ್ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಕ್ಕೊಂತೀವಲ್ರಿ ಅದೇ ರೀತಿ ಮಾಡ್ಕೊಳ್ಳೋದು. ಈಗ ಇಡ್ಲಿ ಪಾತ್ರೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆ ಹಚ್ಕೊಂಡ್ಬಿಟ್ಟು ಇಡ್ಲಿ ಹಾಕಿಬಿಡೋದು. ಅದು ಕಲಸಿಟ್ಟಿವಲ್ರಿ ರವೆ, ಅದನ್ನ ಹಿಟ್ಟನ್ನು ಹಾಕಿಬಿಡ್ಬೇಕು. ಇದಕ್ಕೆ ಚಲೋ ಆಗ್ತಾವ್ರಿ, ಒಂದ್ಸಲ ಟ್ರೈ ಮಾಡಿರಿ, ಮಸ್ತ್ ಆಗ್ತಾವೆ. ಹಾಗಾದ್ರೆ ಈ ರೀತಿ ಹಾಕಿ ಕುದಿಸಾಕಿಡೋದು. ಸ್ವಲ್ಪ ಗಟ್ಟಿನೇ ಇರಬೇಕ್ರಿ, ಭಾಳ ಅಳಸು ಮಾಡ್ಕೋಬಾರ್ದು. ಅಳಸು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತಲ್ಲ, ಅದು ನೀರೆಲ್ಲ ಸೋರಾಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇಷ್ಟು ಗಟ್ಟಿನೇ ಇಟ್ಕೋಬೇಕ್ರಿ. ಅದು ನೆಂದಿರ್ತೈತಿಲ್ಲ, ಎಲ್ಲ ಕುದ್ಬಿಡ್ತೈತ್ರಿ ರವೆ ಇದ್ರೆ. ಈಗ ಎಲ್ಲ ಇದೇ ರೀತಿ ಕುದ್ಸಾಕ ಇಟ್ಬಿಡ್ತೀನಿ ಹಾಕಿಬಿಟ್ಟು. ಈಗೆಲ್ಲ ಕುದ್ಸಾಕ ಇಟ್ಟಿದ್ದೀನಿ ರೀ. ಒಂದು 4 ರಿಂದ 5 ನಿಮಿಷ ಕುದಿಸ್ಕೋಬೇಕು. ಬೆನ್ಸ್ಕೊಂಡ್ಬಿಟ್ರೆ ರೆಡಿ ಆಗ್ತಾವ್ರಿ ಇಡ್ಲಿ. ಈಗ ಇಡ್ಲಿ ಕುದಿಮಟ್ಟು ನಾನು ಜ್ಯೂಸ್ ಕುಡ್ಕೊಂಡ್ಬಿಡ್ತೀನಿ ರೀ. ಮತ್ತು ಇಲ್ಲೇನೆಲ್ಲ ಹರಿವಾಕಿದ್ದೆ ಅಲ್ರಿ, ಅವನ್ನೆಲ್ಲ ತೆಗೆದಿಡ್ಬೇಕಲ್ರಿ. ಹಾಗೆ ಇಟ್ಬಿಟ್ರೆ ಜಾಗನೇ ಇರೋಂಗಿಲ್ಲ, ಎಲ್ಲಿ ಇಡ್ಬೇಕಂದು ಕನ್ಫ್ಯೂಸ್ ಆಗ್ಬಿಡ್ತೈತಿ. ಅವಾಗವಾಗ ಸ್ವಚ್ಛ ಮಾಡ್ತಾಯಿದ್ರೆ ಅದು ಗ್ಯಾಸ್ ಕಟ್ಟಿನೂ ಸ್ವಚ್ಛ ಇರ್ತೈತಿ ರೀ. ಮತ್ತು ಸ್ವಲ್ಪ ನಮಗೂ ಎಲ್ಲ ಏನಾರ ಇಡಾಕ ಮಾಡಕ್ಕೆ ಸ್ವಲ್ಪ ಜಾಗ ಇರ್ತೈತಿ. ಎಲ್ಲ ಅಲ್ಲೇ ಹರಿವಾಕ್ಬಿಟ್ರೆ ಜಾಗನೇ ಸಾಕಾಗೋದಿಲ್ಲ ರೀ. ಈಗ ಎಲ್ಲ ತೆಗೆದ್ಬಿಟ್ಟು ತೊಳ್ಯಾಕಿಟ್ಟು ಒರೆಸ್ಕೊಂಡ್ಬಿಡ್ತೀನಿ. ಅವಾಗವಾಗ ಸ್ವಚ್ಛ ಮಾಡ್ತಾಯಿದ್ರೆ ಸ್ವಲ್ಪ ಕ್ಲೀನ್ ಅನ್ಸುತ್ತೆ ರೀ. ನಂಗಂತೂ ಗ್ಯಾಸ್ ಕಟ್ಟಿ ಸ್ವಲ್ಪ ಕ್ಲೀನ್ ಇದ್ಬಿಟ್ರೆ ಚಲೋ ಅನಿಸ್ತೈತೆ ರೀ. ಬಟ್ ಭಾಳ ಹೊಲಸು ಇದ್ಬಿಟ್ರೆ ಅಡುಗೆ ಮಾಡೋಕೆ ಮನಸ್ಸೇ ಬರೋಂಗಿಲ್ಲ ರೀ. ನನ್ನ ಮಕ್ಕಳಂತೂ ಹೊಲಸು ಮಾಡೇ ಮಾಡ್ತಾರೋ. ಈಗ ನಮ್ಮ ಮನೆಯವರು ಪೂಜೆ ಮಾಡತ್ತಾರೆ. ಈ ಕಡೆ ನಾನು ಇಡ್ಲಿ ಕುದಿಸಾಕಿಟ್ಟಿದ್ದೀನಿ. ಇನ್ನು ಜ್ಯೂಸ್ ಕುಡಿದ್ಬಿಡ್ತೀನಿ ರೀ. ನೀವು ಟ್ರೈ ಮಾಡಿರಿ, ಚಲೋ ರೀ. ಆರೋಗ್ಯಕ್ಕೂ ಚಲೋ, ಮತ್ತು ವೇಟ್ ಲಾಸ್ನೂ ಆಗುತ್ತೆ. ಮತ್ತು ಕಣ್ಣಿಗೆ ಚಲೋ ರೀ, ಕೂದಲಿಗೂ ಚಲೋ ಅಲ್ಲ ಕ್ಯಾರೆಟ್ ಜ್ಯೂಸ್ ತಿನ್ನೋದು. ಕ್ಯಾರೆಟ್ ಜ್ಯೂಸ್ ಕುಡಿಯೋದು ಮತ್ತು ಕ್ಯಾರೆಟ್ ತಿನ್ನೋದು. ಈಗ ಇಡ್ಲಿನೂ ರೆಡಿ ಆಗ್ಯಾವ ನೋಡಿರಿ. ತಕೊಂಡು ಇಟ್ಕೊಂಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕ್ರಿ.
ಅಂದರೆ ಇದ್ರ ಪ್ಲೇಟ್ದಿಂದ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಒಂದು 2-3 ನಿಮಿಷ ಬಿಟ್ಟು ಆಮೇಲೆ ಪ್ಲೇಟಿಂದ ತಗೋಬೇಕ್ರಿ. ಈಗೆಲ್ಲ ಎತ್ತಿಟ್ಕೊಂಡು ಬಿಡ್ತೀನಿ, ಮತ್ತು 1-2 ನಿಮಿಷ ತಣ್ಣಗಾದ್ಮೇಲೆ ತಕ್ಕೊತೀನಿ ರೀ. ಈಗ ತಣ್ಣಗಾಗಕ್ಕೆ ಬಂದಾವ ನೋಡ್ರಿ, ತಗೊಂಬಿಡೋಣ. ಫ್ರಂಟ್ ಕ್ಯಾಮ್ರಾಯಿಂದ ವಿಡಿಯೋ ಮಾಡಿಬಿಟ್ರೆ ಏನಾಗುತ್ತಲ್ರಿ, ಕನ್ಫ್ಯೂಸ್ ಆಗುತ್ತೆ ನನಗೆ ಹೋಗಿ ನೋಡೋದು. ನಾನೊಂದು ಕಡೆ ತೋರಿಸೋದು ಮತ್ತು ಅದೊಂದು ಕಡೆ ವಿಡಿಯೋ ಆಗ್ಬಿಡ್ತೈತಿ. ಹಾಗೆ ಆಗ್ತೈತ್ರಿ ಭಾಳ ಸಲ, ಭಾಳ ಇದು ಕನ್ಫ್ಯೂಸ್ ಆಗ್ತೈತಿ. ಹಾಗಾದ್ರೆ ಎಷ್ಟು ಮಸ್ತ್ ಬಂದಾವ ಇಡ್ಲಿ, ಮತ್ತು ಈಸಿಯಾಗಿನೂ ಬಂದುಬಿಡ್ತಾವೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಷ್ಟ ಆಗ್ಯಾವಂತೆ, ಇಲ್ಲಾಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡ್ರಿ. ಟ್ರೈ ಮಾಡೋದ್ರಿ ಹೊಸದನ್ನು ಸ್ವಲ್ಪ ಕಲಿಯೋದು ನಾವು. ಇಷ್ಟ ಆದರೆ ಅದನ್ನೇ ಕಂಟಿನ್ಯೂ ಮಾಡೋದು. ಇಷ್ಟ ಆಗ್ಲಿಕ್ಕಂದ್ರೆ ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೋಬೇಕ್ರಿ. ಫಸ್ಟಿಗೆ ಯಾವುದೇ ನಾವು ಅಡುಗೆ ಕಲಿಯಾಕತ್ತೀವಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ಬಿಟ್ಟು ಟೇಸ್ಟ್ ನೋಡೋದ್ರಿ. ಚಲೋ ಅನ್ನಿಸ್ತಂದ್ರೆ ಮತ್ತೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ಬಿಟ್ಟು ಅಂದರೆ ಜಾಸ್ತಿ ಮಾಡೋದ್ರಿ, ಇಲ್ಲಾಂದ್ರೆ ಅದನ್ನ ಬಿಟ್ಬಿಡೋದು ಅಷ್ಟೇ ರೀ. ನಾನು ಹಂಗೆ ಮಾಡ್ತೀನಿ. ಫಸ್ಟಿಗೆ ಸ್ವಲ್ಪ ನೋಡಿಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಮಾಡಿಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಚಲೋ ಅನಿಸಿದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ. ಈಗೆಲ್ಲ ಇಡ್ಲಿನ ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿರಿ, ಎಷ್ಟು ಮಸ್ತಾಗಿ ಬಂದವು. ಇದಂತೂ ಮಾಡೋದು ದೊಡ್ಡ ಕಷ್ಟನೇ ಇಲ್ಲರಿ, ಈಜಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಟೇಸ್ಟ್ ಅಂತೂ ಮಸ್ತ್ ಇರ್ತಾವೆ ರೀ. ನಾನಂತೂ ರಗಡ್ ಸಲ ಮಾಡಿದ್ದೀನಿ, ನೀವು ಒಂದ್ಸಲ ಟ್ರೈ ಮಾಡಿರಿ. ಹಾಗಾದ್ರೆ ಎಷ್ಟು ಮಸ್ತ್ ಸಾಫ್ಟ್ ಬಂದವು. ಈಗ ಇನ್ನೂ ಸ್ವಲ್ಪ ಹಿಟ್ಟು ಉಳಿದೈತ್ರಿ, ಇನ್ನೊಂದು ಪ್ಲೇಟ್ ಆಗ್ತೈತೆ ಅಂತೇಳಿ ಹಾಕಿಡಾಕತ್ತಿದ್ದೀನಿ. 2 ಬಟ್ಲ ಹಿಟ್ಟು ರವಾದಾಗ ಇಷ್ಟೊಂದು ಇಡ್ಲಿ ಆಗ್ಯಾವ ನೋಡ್ರಿ. ಎಲ್ಲರಿಗೆ ನಾಷ್ಟಕ್ಕೆ ರೆಡಿ ಆಗಿಬಿಡ್ತೈತಿ. ಅಜ್ಜಕ್ಕೆ ಒಂದು ಸ್ವಲ್ಪ, ನಮಗೊಂದು 4 ನಮ್ಮ ಮನೆಗಿದ್ರೆ ಈ ವಡ ಬೇಕಾಗಿದ್ದು ಅಂತ್ರಿ, ಅದಕ್ಕೆ ಮಾಡಿಕೊಡು ಅಂತಂದನ. ಈಗೆಲ್ಲಿ ಮಾಡ್ಲಪ್ಪ, ನಂಗೆ ಬೇಸರ ಬಂದೈತಿ ಅಂದೆ. ಹೊರಗಡೆ ದೇವ್ರಿಗೆ ಹೋಗಿದ್ರಿ ನಮ್ಮ ಮನೆಯವರು ಮತ್ತು ಹನುಮಪ್ಪನಿಗೆ ಹೋಗಿದ್ರಲ್ಲ, ಇವಾಗ ಶನಿವಾರ ಐತೆ ಅಂತೇಳಿ ಬರಮ್ದಾಗ ಅಲ್ಲಿ ಅದಾಗ ಸಣ್ಣ ಹೋಟೆಲ್ ಒಳಗೆ ಹೋಟೆಲ್ ಐತ್ರಿ, ಅಲ್ಲಿಂದ ತೊಗೊಂಬಂದಿದ್ರು. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ರೀ. ಹೋದ್ರೆ ಸ್ವಲ್ಪ ದೊಡ್ಡ ಹೋಟೆಲ್ದಾಗ ಹೋಗಿ ತಂದ್ರೆ ಸ್ವಲ್ಪ ಚಲೋ ಇರ್ತಾವ್ರಿ. ಇಲ್ಲೇ ಆದಾಗ ಸಮೀಪ ಆಗೋದಂತೇಳಿ ಇವ್ರು ಬರಾಮ್ದಾಗ ತಂದಿದ್ರೆ ಒಂಚೂರು ಟೇಸ್ಟ್ ಇದ್ದಿತ್ತಿಲ್ಲ ರೀ. ಅನ್ನಕ್ಕೆ ಹೆಸರು ಇಡಬಾರ್ದು ಕರೆ, ಬಟ್ ವರ್ತ್ ಅನ್ನಿಸ್ಲಿಲ್ಲ ರೀ ದುಡ್ಡು ಕೊಟ್ಟಿದ್ದಕ್ಕೂ. ಮತ್ತೇನು ಮಾಡೋಕ್ಕಾಗಲ್ಲ, ಈ ತಂದಾರಲ್ಲ ಅಂತೇಳಿ ಹಾಕಿ ಕೊಡಾಕತ್ತೀನಿ ನೋಡ್ರಿ. ಪ್ಲೇಟ್ ಹಚ್ಚಿಬಿಡಾಕತ್ತೀನಿ. ಸಾಂಬಾರಂತೂ ಪೂರ್ತಿ ನೀರೈತಿ, ಚಟ್ನಿನೂ ಹಾಗೆ ಐತ್ರಿ. ಒಂಚೂರು ಅದು ಟೇಸ್ಟ್ ಇಲ್ಲ, ಉಪ್ಪು ಖಾರ ಏನೂ ಇಲ್ಲ ರೀ. ಈಗ ನಾನು ಮಾಡಿದ ಚಟ್ನಿ ಸಾಂಬಾರು ಮಾಡಿದ್ದಿಲ್ಲದ್ರೆ ಅದಕ್ಕೆ ಸಾಂಬಾರನ್ನು ತೆಗೆದುಬಿಟ್ಟು ಹಾಕಿಬಿಡಾಕತ್ತಿದ್ದೀನಿ. ಈಗ ಮಸ್ತಾಗಿ ಪ್ಲೇಟ್ ರೆಡಿ ಆಗೈತೆ ನೋಡ್ರಿ ಇಡ್ಲಿ ವಡಾದ್ರೂ ಅಷ್ಟೇ ರೀ. ಕ್ರಿಸ್ಪಿ ಇದ್ದಿತ್ತಿಲ್ಲ, ಮತ್ತು ಒಳಗೆ ಜಾಸ್ತಿ ಮೈದಾ ಹಿಟ್ಟು ಹಾಕಿಬಿಟ್ಟಿದ್ರು, ಫುಲ್ ಜಿಗಿಟಾಗಿದ್ದು. ಬಟ್ ಮನೋನ ಒತ್ತಾಯಿಗೋಸ್ಕರ ತಂದಿದ್ರಿ, ನಂಗೆ ವಡ ಬೇಕು ಅನ್ನಕತ್ತಿದ್ದಲ್ಲ, ಅದಕ್ಕೆ ಮನೋಗೆ ಹಚ್ಕೊಡಾಕತ್ತಿದ್ದೆ ರೀ. ನಾ ಹಚ್ಚಿದ್ದು ತಗೋ ಅಂತಂದೆ. ಇಲ್ಲ ಮಮ್ಮಿ ನನಗೆ ಬೇರೆ ಹಚ್ಕೊಡ್ರಿ ಅಂತಂದ. ಅದಕ್ಕಂತೇಳಿ ಹೋಟೆಲಿಂದ ತಂದಿದ್ದು ಚಟ್ನಿ ಹಾಕಿದೆ ರೀ. ಹಾಕಿಬಿಟ್ಟು ಇಲ್ಲ ಇದನ್ನು ಚಟ್ನಿ ಎಲ್ಲ ಏನೇನೈತಲ್ಲ ಎಲ್ಲ ಹಾಕಿಕೊಡ್ರಿ ಅಂತಂದ. ಅದಕ್ಕೆ ನಾನು ಮಾಡಿದ ಚಟ್ನಿ ಮತ್ತು ಹೋಟೆಲಿಂದ ತಂದಿದ್ದು ಮತ್ತು ಸಾಂಬಾರನ್ನು ಹಾಕಿಕೊಡು ಅಂತಂದರೆ ಹಾಕ್ಕೊಂಡು ತಾನೇ ನೋಡ್ತೀನಿ ಟೇಸ್ಟ್ ಅಂತೆ ಅಂದ್ಬಿಟ್ಟು, ಏನು ಮಮ್ಮಿ ಸಪ್ಪಗೆ ಐತಲ್ಲ ಏನೂ ಇಲ್ಲ ಇದ್ರಾಗ ಅಂತ ಅನ್ನಕತ್ತಿದ್ದಾರೆ. ನಮ್ಮ ಮನೆಯವರು ಹಂಗೆ ಅಂದರು, ಏನೂ ರುಚಿನೇ ಇಲ್ಲ, ನೀ ಮಾಡಿದ್ದು ಚಲೋ ಐತೆ ಅಂತೇಳಿ. ಹಂಗೆ ಮನೆಯೊಳಗೆ ಮಾಡಿದ್ದ ಅಡುಗೆನೇ ಬೇರೆ ಏನೇ ರೀ, ಅದು ಹೊರಗಡೆ ತಂದಿದ್ದನ ಬೇರೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಇಷ್ಟಪಡ್ತಾರಂತ ಒಂದೊಂದು ಸಲ ತರಬೇಕಾಗುತ್ತೆ. ಈಗ ಫಸ್ಟಿಗೆ ಅಜ್ಜ ನಾಷ್ಟಕ್ಕೆ ಕಟ್ಟಿ ಕೊಟ್ಬಿಟ್ಟು ಆಮೇಲೆ ನಾನು ಮಾಡೋದ್ರಿ. ಇನ್ನೊಂದು ನಾನು ಹಚ್ಚಿದ ಪ್ಲೇಟೇ ಯಾರೂ ತೊಗೊಳ್ಳೋದಿಲ್ಲ, ಆಮೇಲೆ ನಾನು ತಿನ್ಬೇಕಂತೇಳಿ ಇಟ್ಟಿದ್ದೀನಿ ರೀ. ಅವ್ರಿಗೆ ಮನ್ಸಿಗೆ ಹೆಂಗೆ ಬರ್ತೈತಿಲ್ಲ ಹಂಗೆ ಹಚ್ಕೊಂಡು ಉಣ್ತಾರೆ. ನಮ್ಮ ಮನೆಯವರಂತೂ ಇಡ್ಲಿ ವಡ ಒಂದ್ರೆ ಹಾಕಿಬಿಟ್ಟು ಮೇಲೆ ಸಾಂಬಾರು ಹಾಕ್ಕೊಂಡು ಅವ್ರು ತಿನ್ನಾಕತ್ತಾರು. ಈಗ ಅಜ್ಜ ಅಷ್ಟು ಡಬ್ಬಿ ಕಟ್ಬಿಟ್ಟು ನಾನು ನಾಷ್ಟ ಮಾಡ್ಬೇಕಂತೇಳಿ ಕಟ್ಟಾಕತ್ತೀನಿ ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾಷ್ಟಕ್ಕೆ ಕುಂತ್ಬಿಟ್ರೆ ಏನಾಗೋದಿಲ್ಲ, ನಿವಾಂತ ಅನಿಸುತ್ತೆ. ನಾವು ನಾಷ್ಟಕ್ಕೆ ಕುಂದ್ರೋದು ಮತ್ತು ಅವರೊಂದು ಹೇಳೋದು ಇವರೊಂದು ಹೇಳೋದು ಹಿಂಗೆ ಮಾಡಿಬಿಟ್ರೆ ಏನು ಅನಿಸುತ್ತಲ್ಲ, ನಾಷ್ಟ ಮಾಡೋಕ್ಕಾಗಲಿ ಊಟ ಮಾಡೋಕ್ಕಾಗಲಿ ಮನಸ್ಸೇ ಬರೋಂಗಿಲ್ಲ ರೀ. ಹಿಂಗಾಗ್ಬಿಡ್ತೈತಿ. ಇವತ್ತು ನಮ್ಮ ತನೂ ನಾಷ್ಟ ಮಾಡ್ಲಾರ ಹೋಗ್ಯಾರ, ಅದೊಂದು ಬೇಜಾರು ನನಗೆ. ಜಲ್ದಿ ಮಾಡೋಕ್ಕಾಗಲಿಲ್ಲ, 8:30 ಆಗಿ ಹೋಗಿದ್ರಿ. ಅದಕ್ಕಂತ ಹೋಗ್ಬಿಟ್ಲಕ್ಕೆ ಹೆಂಗೆ ಬೇಡದಂಗಂತ 1:15 ಬರ್ತಾವ್ರಿ. ಈಗ ನಾಳೆ ದೋಸೆ ಮಾಡ್ಬೇಕಂತೆ ಅಕ್ಕಿ ನೆನ್ಸಕ್ಕೆ ಹಾಕಾಕತ್ತೀನಿ ನೋಡ್ರಿ. ಹಾಗೆ ಒಂದೊಂದು ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಂದ್ರೆ ಇಡೀ ದಿವಸ ಕೆಲಸ ಇದ್ದೇ ಇರ್ತಾವೆ, ಏನು ಮಾಡೋಕ್ಕಾಗಂಗಿಲ್ಲ, ಮಾಡ್ತಾನೆ ಇರಬೇಕು. ನಾನು ಬಂದಾಗ ನನ್ನ ಮಗ ಇದ್ರೆ ಆ್ಯಕ್ಷನ್ ಮಾಡಿ ಹೇಳಾಕತ್ತಂದ್ರಿ. ನಾನು ದೋಸೆ ಮಾಡಾಕ್ರಿ ಏನೇನು ಹಾಕ್ತೀನಿ ಅಂತೇಳಿ ನಾಳೆ ಇಡೋದ್ರೊಳಗೆ ತೋರಿಸ್ತೀನಿ. ಅಂದ್ರೆ ದೋಸೆಗೆ ಏನೇನು ಹಾಕ್ತೀನಿ ಮತ್ತು ದೋಸೆ ಮಾಡೋದು ಎರಡು ಒಂದ್ರೊಳಗೆ ಹಾಕಿಬಿಟ್ರೆ ಚಲೋ ಆಗ್ತೈತೆ ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಗ್ತೈತೆ ಅಂತೇಳಿ. ಹಾಗಾದ್ರೆ ನಮ್ಮ ತನು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಮ್ಯಾಗಿ ಮಾಡತ್ತಾಳು. ಆಕೆಗೆ ತಿನ್ಬೇಕನ್ಸ ತಕ್ಷಣ ಮಾಡೋದು.
ಇಲ್ಲಿ ಕಸ ಹಾಕೋದು, ಇಲ್ಲಿ ಮ್ಯಾಗಿ ಮಾಡೋದು ಇಲ್ಲವ. ಹಂಗೆ ಹೆಂಗೆ ತಿನ್ನೋದು, ಮುರಿದು ಹಾಕಬೇಕಲ್ಲ, ಇಷ್ಟಿಷ್ಟ ಪುಡಿ ಮಾಡಿ ಹಾಕಬೇಕು ಅಂದರೆ ತಿನ್ನೋಕೆ ಚಲೋ ಆಗುತ್ತೆ. ಒಂದು ಇದ್ರಾಗ ಕರಾಟೆ ಕ್ಲಾಸಿಗೆ ಹೋಗ್ಯ ಅಂದರೆ ನಮ್ಮ ತನು ಮ್ಯಾಗಿ ಮಾಡ್ಕೊಂಡು ತಿಂದು 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 ಇದ್ದಪ್ಪ ಆಗ್ಬಿಡೋದು ಇಲ್ಲ. ತೋರಿ ಸಾಹೇಬ್ರ ತನು ಮಾಡಿದ ಮ್ಯಾಗಿ ಟೇಸ್ಟ್ ನೋಡಿ. ಚಲೋ ಆಗಿಲ್ಲ, ಭಾಳ ಖರಾಬ್ ಆಗೈತಿ. ಹಂಗಿಲ್ಲ ಖರಾಬ್ ಆಗೈತಿನ, ಖರಾಬ್ ಆಗೈತಿ. ಏನು ಹೆಚ್ಚು ಕಮ್ಮಿ ಇಲ್ಲ, ಚಲೋ ಆಗೈತಿ. ರಾತ್ರಿ ಊಟಕ್ಕೆ ಅಡುಗೆನೂ ರೆಡಿ ಆಗೈತಿ ನೋಡ್ರಿ. ಏನೂ ಮಾಡಿಲ್ಲ ಇವತ್ತು, ಸಿಂಪಲ್ಲಾಗೆ ಅನ್ನ ಇತ್ತಂದ್ರೆ ಮಧ್ಯಾಹ್ನ ಮಾಡಿದ್ದು. ಮಧ್ಯಾಹ್ನ ಏನಿತ್ತಲ್ಲ, ಅನ್ನ ಮಜ್ಜಿಗೆ ಅಷ್ಟೇ ಮಾಡಿದ್ದೆ. ಅದಕ್ಕಂತ ಅದನ್ನ ಅನ್ನ ಉಳಿದಿತ್ತು, ಒಗ್ಗರಣೆ ಹಾಕಿದ್ದೀನಿ. ಮತ್ತು ಸಜ್ಕ ಮಾಡಿದ್ದೀನಿ ರೀ, ಮತ್ತು ಹಾಲು ಕಾಸಿಟ್ಟಿದ್ದೀನಿ. ಆಲ್ರೆಡಿ ನಮ್ಮ ಮನೆಯವರು ಅಜ್ಜಾಗ ಬುತ್ತಿ ಕೊಡಕ್ಕೆ ಹೋಗ್ಯಾರಿ. ಅವ್ರು ಕ್ಯಾಂಟೀನಿಂದ 2 ದಿವಸ ಬುತ್ತಿನೇ ಕೊಟ್ಟಿಲ್ಲ ಅಂತ. ಬೆಳಗ್ಗೆ ನಾಷ್ಟ ಒಯ್ದು ಕೊಟ್ಟಿದ್ರು, ಮತ್ತು ಈಗ ಊಟ ಒಯ್ದು ಕೊಡಕ್ಕೆ ಹೋಗ್ಯಾರಿ. ಅವ್ರು ಬಂದಮೇಲೆ ಊಟ ಮಾಡೋದು. ಈ ಕಡೆ ಹಾಲು ಕಾಸಿಬಿಟ್ಟು ಹೆಪ್ಪ ಹಚ್ಚಾಕ ಇಟ್ಟಿದ್ದೀನಿ ರೀ. ಸ್ವಲ್ಪ ತಣ್ಣಗಾದ್ಮೇಲೆ ಹೆಪ್ಪ ಹಚ್ತೀನಿ. ಬರೀ ಸಜ್ಕ ಹಾಲು ಅನ್ನ ಉಣ್ಣೋದ್ರಿ. ಇವತ್ತು ರೊಟ್ಟಿ ಚಪಾತಿ ಏನು ಮಾಡೋಕ್ಕೆ ಹೋಗಿಲ್ಲ. ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ಅನ್ನ ಮಜ್ಜಿಗೆ, ಸಂಜೆಗೂ ಅನ್ನ ಸಜ್ಕ. ನಮ್ಮ ಮನೆಯವರು ಸಿಟಿ ಬರ್ತಾರೆ ಏನು ಮಾಡ್ತಾರೋ ಹೇಳಿದ್ದೀನಿ ನಾನು. ಮಾಡಲಿ ಅಂತ ಕೇಳಿದೆ ರೀ. ಇಲ್ಲ ಸಜ್ಕ ಸ್ವಲ್ಪ ಅನ್ನ ಊಟ ಮಾಡ್ತೀನಿ, ಮೊದಲು ಅಜ್ಜಾಗ ಬುತ್ತಿ ಕಟ್ಟಿ ಕೊಡು ಅಂತಂದರು. ಅದಕ್ಕಂತ ಕಟ್ಟಿ ಕೊಟ್ಟ್ಯಾರು. ಅದು ಬಾಂಡೆನ ಸ್ವಲ್ಪ ಅದಾವ್ರಿ, ಬಾಂಡೆನ ತೊಳಿಬೇಕು. ಸ್ವಲ್ಪ ಅದಾವು, ಊಟ ಮಾಡಿಬಿಟ್ಟು ಬಾಂಡೆ ತೊಳೆದ. ಗ್ಯಾಸ್ ಕಟ್ಟಿ ಕ್ಲೀನ್ ಇತ್ತಂದ್ರೆ ಮುಂದಾಗ್ರಿ ಬೆಳಗ್ಗೆ ಎದ್ದು ಕೂಡಲೇ ಮೈಂಡ್ ಫ್ರೆಶ್ ಆಕೈತಿ. ಅಕಸ್ಮಾತ್ ಒಂದೊಂದ್ಸಲ ಗ್ಯಾಸ್ ಕಟ್ಟಿ ತುಂಬಿತ್ತು ಅಂದ್ರೆ, ಸಿಂಕ್ ತುಂಬಿತ್ತಂದ್ರೆ ಬಾಂಡೆದ್ದು ತಿಕ್ಕಾಕಂತೂ ಮನ್ಸೂ ಆಗಲ್ಲ ರೀ. ಬ್ಯಾಸ್ರ ಅನ್ಸುತ್ತೆ. ರಾತ್ರಿ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಜಂಡ್ಗನೂ ಆಗಂಗಿಲ್ಲ. ಒಂದೊಂದ್ಸಲ ನಾನು ಇಟ್ಬಿಟ್ಟ ಮಕ್ಕೊಂಡ್ಬಿಡ್ತಿದ್ರೆ, ಹಂಗ ಲೇಟ್ ಮಾಡಿ ನಮ್ಮ ಮನೆಯವ್ರು ಬಂದ್ರೆಲ್ಲ ತಿಕ್ಕಾಕ ಆಗಂಗಿಲ್ಲ ರೀ. ಆ ಊಟ ಆದ್ಮೇಲೆ ಬರೋದು 10-11ಕ್ಕೆ ಬಂದಿರ್ತಾರೆ. ಊಟ ಆದ್ಮೇಲೆ ತಿಕ್ಕಾಕಂದ್ರೆ ಅನ್ಸುತ್ತಲ್ಲ, ಹಿಂಗಾಗ್ಬಿಟ್ಟು ಇಟ್ಟಿರ್ತೀನಿ. ಜಲ್ದಿ ಊಟ ಆಯ್ತಲ್ಲ, ಜಲ್ದಿ ತಿಕ್ಬಿಟ್ಟ ಮನ್ಕೊಳಕ್ಕೆ ಈಜಿ ಆಗುತ್ತೆ. ಈಗ ನಮ್ಮ ಮನೆಯವ್ರು ಬಂದ್ಮೇಲೆ ಹುಣ್ಣು ಅಂದ್ರಿ ಮನಗೆ ಹುಷಾರಿಲ್ಲ ಹಾಕೊಳ್ಳಿ. ಆಮೇಲೆ ಉದ್ದೆ ಏನಾಯ್ತು, ಒಂದು ಕರಾಟೆಯಿಂದ ಬಂದ್ಮೇಲೆ ಏನು ತಿಂದಿಲ್ಲ ರೀ. ಬಂದ ಮೊಬೈಲ್ ಮಾಡ್ಕೋತ ಕುಂತಿದ್ದ. ಈಗ ಅಡುಗೆ ಮನೆಗೆ ಬಂದ ನಾನು. ಏನೋ ಸ್ಮೆಲ್ ಬರಾಕತ್ತೈತ್ಲಾ ಅಂತೇಳಿ. ಉಣ್ಣು ಒಂದು ಹುಷಾರಾಗೈತ್ರಿ. ಊಟಕ್ಕೆ ಕೊಟ್ಬಿಡ್ತೀನಿ. ನಮ್ಮ ಮನೆಯವ್ರನ್ನ ಲೇಟ್ ಮಾಡಿಬಿಡ್ತಾರೋ. ಅಲ್ಲಿ ಹೋಗಿ ಮಾತಾಡ್ಕೊತ ಕುಂತ್ರಲ್ಲ, ಬರೋದು ಲೇಟೇ ಆಗ್ಬಿಡ್ತೈತಿ. ಹಾಗಾದ್ರೆ ನಮ್ಮನು ಈಗ ಅಕ್ಕಿ ರುಬ್ತಾನು. ಅಕ್ಕಿ ರುಬ್ಬೋ ರೀ ಮನೊಂದು ಐತಿ. ಒಂದೊಂದ್ಸಲ ರುಬ್ಬಂಗಿಲ್ಲ ಅಷ್ಟ, ಒಂದೊಂದ್ಸಲ ರುಬ್ತಾನು. ಅವ್ನ ಮನ್ಸಿಗೆ ರಾಜ ಕರನ ಮೊನ್ನೆ ನಾ ರುಬ್ಬಿದ್ದಿಲ್ಲ. ಇವತ್ತೇ ಫಸ್ಟ್ ಟೈಮ್ ಜೀವನದಾಗ ಅಕ್ಕಿ ರುಬ್ಬ. ಹಾಗಾರಿ ಏನಂದ್ರೆ ಅಂದ ತಕ್ಷಣ ಹಿಂಗೆ ಬರ್ತೈತಿ ನೋಡು. ಮುಖ ತೋರ್ಸಂಗಿಲ್ರಿ, ಭಾಳ ರೂಲ್ಸ್ ಅದಾವ ನಮ್ಮ. ಮುಖ ತೋರಿಸ್ಬಾರ್ದತ್ತ ಒಂದು, ಬರೀ ಅಕ್ಕಿ ರುಬ್ಬೋದು ಅಷ್ಟೇ ತೋರಿಸ್ಬೇಕಂತ. ನಾನು ಅಕ್ಕಿ ನೆನ್ಸಕ್ಕೆ ಹಾಕಿದ್ದೆ ಆದರೆ ಎಲ್ಲ ಬ್ಯಾಳಿ ಇದು ನೆನೆಸ್ಬಿಟ್ಟು ಈಗ 8:30 9:30 ಆಗೈತ್ರಿ ಟೈಮ್. ಈಗ ಅಕ್ಕಿ ರುಬ್ಬಾಕತ್ತೀವಿ. ಇಲ್ಲಿ 1 ಬಟ್ಲಷ್ಟ ಅನ್ನ ತೊಗೊಂಡಿವ್ರಿ. ನೀವು ಅವಲಕ್ಕಿ ಆದರೂ ತೊಗೋಬೋದು. ನಾನು ಅನ್ನ ಜಾಸ್ತಿ ಇತ್ತಲ್ಲ, ಒಗ್ಗರಣೆ ಹಾಕೊಂಬ ಸ್ವಲ್ಪ ಎತ್ತಿಟ್ಟಿದ್ದೆ 1 ಬಟ್ಲಷ್ಟ. ಈಗ ಇದಿಷ್ಟು ಅನ್ನ ಹಾಕಿಬಿಟ್ಟು ಅಕ್ಕಿ ರುಬ್ಬೋದ್ರಿ. ಚಾಣಿ ತೊಗೊಂಡ್ಬಿಟ್ಟು ನೀರೆಲ್ಲ ಜಾನಿಸ್ಕೊಂಡು ನಾನು ಅದ್ರ ಕೈಲೇ ಹಾಕ್ತಿದ್ದೆ ರೀ. ಮನು ಇದ್ರೆ ಚಾಣಿಲೇ ಹಾಕ್ತಾನು, ಆದ್ರೆ ಕೆಳಗೆ ಮಾತ್ರ ಚೆಲ್ತಾನೆ ಜಾಸ್ತಿ. ಎಷ್ಟು ಹಾಕ್ತೀವಿ? ಸ್ವಲ್ಪ ಸ್ವಲ್ಪ ಹಾಕು, ಜಾಸ್ತಿ ಐತಿಲ್ಲೋ ಇದು ಆಗಲ್ಲ. ಮನು ಬಿಡು ಬಿಡು, ಸಾಕು ಸಾಕು ಸಾಕು. ನಿಮ್ಮ ಹೊಟ್ಟೆಗೆ ಜೀರ್ಣ ಆಕೈತೆ ಅನ್ನೋದು. ಮಿಕ್ಸಿ ಒಳಗೆ ಜೀರ್ಣ ಮಿಕ್ಸರ್ ಒಳಗೆ ಜಾಸ್ತಿ ಐತಂದ್ರೆ ಸಣ್ಣ ಆಗಲ್ಲ. ನನ್ನ ಹೊಟ್ಟೆಗೂ ಜಾಸ್ತಿ ಐತಂದ್ರೆ ಸಣ್ಣ ಆಗಲ್ಲ. ಸ್ವಲ್ಪ ದೂರಿನ ಮಾಡ್ರಿ, ಸಮೀಪಿನ ಹಂಗೆ ಕಾಣೋದು. ಬ್ರೈಟ್ನೆಸ್ ಇಟ್ಟರೆ ಇದು ವಿಡಿಯೋನು ಮಾಡಕ್ಕೆ ಬರಲ್ಲ ನಮಗೆ. ನನಗೆ ವಿಡಿಯೋ ಮಾಡಕ್ಕೆ ಬರಲ್ಲ. ನೀವೇ ಅಂದ್ರಲ್ಲ ಮೊನ್ನೆ ನನಗೆ ವಿಡಿಯೋ ಮಾಡಕ್ಕೆ ನನಗೆ ವಿಡಿಯೋ ಮಾಡಕ್ಕೆ ಬರಲ್ಲ, ಇನ್ನೂ ವಿಡಿಯೋ ಮಾಡಕ್ಕೆ ಬರಲ್ಲ. ನನಗೆ ವಿಡಿಯೋ ಮಾಡಕ್ಕೆ ಬರಲ್ಲ, ಸುಮ್ಮನೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹೌದೌದು, ಒಂದು ಮಾತಂದ್ರೆ 100 ಮಾತು ಖರ್ಚು. ನಮ್ಮ ಮಾತಿದ್ದಂಗೆ ರೀ. ಮುಖ ತೋರಿಸು, ಮುಖ ಸರಿ ಮೊದಲು ಮುಖ ಸರಿ ಇಲ್ಲ. ನಮ್ಮ ಮನು ಚಂದ ಇಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಯಾರು ಹೇಳ್ಬೇಡ್ರಿ. ನನ್ನ ಮುಖ ಚಂದ ಇಲ್ಲ ಅಂತಾನು ಮಾತಿಗೊಮ್ಮ. ಇದು ಚಂದ ಇದ್ದ ಹಿಂಗಂತಾನು.
ಸುಮ್ ಕಾಮಿಡಿ ಮಾಡ್ತಂದ್ರೆ ಅವ್ನಿಗೆ ಏನು ಇದು ನೋಡಿ ಬರೀ ತಿಂತೈತಿ ಇದು ಚಂದನ ತಿಂದು ನಾನು ಚಂದಿದ್ದೀನಿ ಅಂತಾಳೆ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಅನ್ನ ಹಾಕಿ ಸಣ್ಣಗೆ ರುಬ್ಬಿಟ್ಟು ಎತ್ತಿಟ್ಕೋದ್ರಿ. ಎಲ್ಲ ಹಂಗೆ ಮಾಡೋದ್ರಿ. ಚಲೋತ್ನಾಗೆ ರುಬ್ಬಿಟ್ಟು ಒಂದು ದೊಡ್ಡ ಬೊಗಣಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋದ್ರಿ. ನಾಳೆ ಬೆಳಗ್ಗೆ ದೋಸೆ ಮಾಡ್ಕೋದು ನೋಡ್ರಿ. ನಾನಂತೂ ಹೋಗ್ತೀನಿ ಮನೆಗೆ ರುಬ್ಬಿಡ್ತಾನು. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಸಿಗ್ತೀವಿ ರೀ.